ಹಲ್ಲಿಗೆ ಹಲ್ಲು, ಏಟಿಗೆ ಏಟು, ರಕ್ತಕ್ಕೆ ರಕ್ತ, ಕಣ್ಣಿಗೆ ಕಣ್ಣು ಅನ್ನುವಂಥ ಒಂದು ಪರಿಸ್ಥಿತಿ ಈಗ ಕರಾವಳಿಯಲ್ಲಿ ಶುರುವಾಗಿದೆ. ಕರಾವಳಿಯಲ್ಲಿ ಮತ್ತೊಂದು ಹೆಣ ಉರುಳಿ ಬಿದ್ದಿದೆ. ಈಗಾಗಲೇ ಸಾಕಷ್ಟು ರಕ್ತವನ್ನು ನೋಡಿರುವಂಥ ತುಳುನಾಡು ನಿನ್ನೆ ಮತ್ತೊಂದು ಕೊಲೆಯನ್ನು ಕೂಡ ನೋಡ್ತು. ಎಲ್ಲ ಬೆಳವಣಿಗೆಗಳ ನಡುವೆ ಹಿಂದೂಪರ ಕಾರ್ಯಕರ್ತರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕೊಲೆ ಯಾವ ಕಾರಣಕ್ಕೋಸ್ಕರ ಆಗಿದ್ದು? ಸುಹಾಸ್ ಶೆಟ್ಟಿ ಕೊಲೆಗೆ ಇದು ರಿವೆಂಜ್ ಮರ್ಡರಾ? ಈ ಬಗ್ಗೆ ಖಂಡಿತವಾಗ್ಲೂ ಉತ್ತರ ಗೊತ್ತಿಲ್ಲ. ಆದರೆ ಹಿಂದೂಪರ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿರುವಂಥ ವಿಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಕೆಂಡ ಕಾರ್ತಿದ್ದಾರೆ. ಜೊತೆಗೆ ಈ ಒಂದು ಕೊಲೆ ರಾಜಕೀಯವಾಗಿ ಕೂಡ ಪರಿವರ್ತನೆ ಆಗ್ತಾ ಇದೆ. ಕರಾವಳಿ ನೆಲದಲ್ಲಿ ಮತ್ತೆ ರಕ್ತ ಹರಿದಿದೆ. ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ಇನ್ನೂ ತಿಂಗಳು ಕಳೆದಿಲ್ಲ. ಅದಾಗ್ಲೇ ಇನ್ನೊಂದು ತಲೆಯುರುಳಿದೆ. ಹಾಗಾದ್ರೆ ಇದು ಸುಹಾಸ್ ಶೆಟ್ಟಿ ರಿವೆಂಜ್ ಮರ್ಡರ? ಈ ಸ್ಟೋರಿ ಹೇಳೋ ಮುನ್ನ ನಿನ್ನೆಯ ಕೊಲೆಯ ಡೀಟೇಲ್ಸ್ ಬಗ್ಗೆ ನೋಡೋಣ. 32 ವರ್ಷದ ಅಬ್ದುಲ್ ರಹಮಾನಿ ಎಂಬ ಕೊಳತಮಜಲು ಮಸೀದಿಯ ಕಾರ್ಯದರ್ಶಿ. ಮರಳು ವ್ಯಾಪಾರ ಸಹ ಮಾಡ್ತಾ ಇದ್ದ. ನಿನ್ನೆ ದೀಪಕ್ ಎಂಬಾತ ಮರಳು ಬೇಕು ಅಂತ ಅಬ್ದುಲ್ಗೆ ಹೇಳಿರ್ತಾನೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮರಳು ತುಂಬಿದ ವಾಹನವನ್ನ ದೀಪಕ್ ಹೇಳಿದ್ದ ಸ್ಥಳಕ್ಕೆ ತರ್ತಾನೆ. ಮರಳು ಅನ್ಲೋಡ್ ಮಾಡ್ತಾ ಇರೋ ಸಂದರ್ಭದಲ್ಲೇ ಇದ್ದಕ್ಕಿದ್ದಂತೆ ಸರಿಸುಮಾರು 10 ರಿಂದ 15 ಮಂದಿ ಏಕಾಏಕಿ ಅಬ್ದುಲ್ನನ್ನ ತಲ್ವಾರ್ ಚಾಕುವಿನಿಂದ ಅಟ್ಯಾಕ್ ಮಾಡ್ತಾರೆ. ಮನಸ್ಸೋ ಇಚ್ಛೆ ಆಯುಧ ಬೀಸಿ ನಡು ರಸ್ತೆಯಲ್ಲಿ ಕತ್ತರಿಸಿ ಹಾಕ್ತಾರೆ. ಅಬ್ದುಲ್ ಜೊತೆಗಿದ್ದ ಕಲಂದರ್ ಶಫಿಗೂ ಸಹ ಕೈ, ಹೊಟ್ಟೆ ಮೇಲೆ ದಾಳಿ ಮಾಡ್ತಾರೆ. ಅಷ್ಟರಲ್ಲೇ ಜನ ಹೌಹಾರಲು ಶುರು ಮಾಡಿದ್ರಿಂದ ಕಲಂದರ್ನನ್ನ ಅಲ್ಲೇ ಬಿಟ್ಟು ಪರಾರಿಯಾಗ್ತಾರೆ. ಅಚ್ಚರಿ ಅಂದ್ರೆ ಸುಹಾಸ್ ಶೆಟ್ಟಿಗೆ ಎಲ್ಲೆಲ್ಲಿ ಗಾಯಗಳಾಗಿತ್ತೋ ಅಲ್ಲೇ, ಅಂದ್ರೆ ಅಬ್ದುಲ್ ತಲೆ ಹಿಂಭಾಗ, ಕುತ್ತಿಗೆ ಮತ್ತು ಕೈ ಭಾಗಕ್ಕೆ ಭೀಕರವಾಗಿ ಹಲ್ಲೆ ಮಾಡಲಾಗಿದೆ. ಇನ್ನು ಈ ಕೊಲೆ ವಿಷಯ ಇಂದು ತುಳುನಾಡಿನಲ್ಲಿ ನಿರೀಕ್ಷೆಯಂತೆ ಕಾನೂನು ಸುವ್ಯವಸ್ಥೆಯನ್ನ ಕೆಡಿಸಿದೆ. ಸುರತ್ಕಲ್ನಲ್ಲಿ 2 ಬಸ್ ಮೇಲೆ ಕಲ್ಲು ತೂರಾಟವಾಗಿದೆ. ಹಾಗೆ ಅಮ್ಮುಂಜೆಯಲ್ಲಿ ಚಲಿಸುತ್ತಿದ್ದ ಖಾಸಗಿ ಬಸ್ ಅನ್ನ ಆಟೋ ಚಾಲಕ ಚೇಸ್ ಮಾಡಿ ವಾಪಸ್ ಕಳಿಸಲಾಗಿದೆ. ಇನ್ನು ಪರಂಗಿಪೇಟೆಯಲ್ಲಿ ರಸ್ತೆ ತಡೆದು ಆಕ್ರೋಶ ಹೊರಹಾಕಲಾಗಿದೆ. ಬಿಸಿ ರಸ್ತೆಯ ಕೈಕಂಬ ಬಳಿ ಶೋರೂಮ್ ಒಂದಕ್ಕೆ ನುಗ್ಗಿ ದಾಳಿಗೆ ಯತ್ನಿಸಲಾಗಿದೆ. ಹಾಗಾದ್ರೆ ಈ ಅಬ್ದುಲ್ ಮರ್ಡರ್ ಸುಹಾಸ್ ಶೆಟ್ಟಿ ಕೊಲೆಗೆ ರಿವೆಂಜಾ ಅನ್ನೋ ಪ್ರಶ್ನೆಗೆ ಒಂದೊಂದೇ ಪ್ರತಿಕ್ರಿಯೆಗಳು ಬರ್ತಿದೆ. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್, ಇದು ಪಕ್ಕಾ ಸೇಡಿನ ಕೊಲೆ, ಡೌಟೇ ಬೇಡ ಅಂತಿದ್ರೆ, ವಿಶ್ವ ಹಿಂದೂ ಪರಿಷತ್ ಮುಖಂಡ ಪ್ರದೀಪ್ ಸರಿಪಳ್ಳ, ಪೊಲೀಸರು ಉದ್ದೇಶಪೂರ್ವಕವಾಗಿಯೇ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಿದ್ದಾರೆ, ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಎಂದಿದ್ದಾರೆ. ಅವರಿಗೆ ಕೊಲೆ ಮಾಡಲಿಕ್ಕೆ ಇಂಥವರೇ ಬೇಕು ಏನೂ ಇಲ್ಲ. ಒಬ್ಬ ಮುಸಲ್ಮಾನರು ಸಿಕ್ಕಿದ್ರೆ ಸಾಕು, ಒಬ್ಬ ಮುಸಲ್ಮಾನರ ರಕ್ತ ಅವರಿಗೆ ಬೇಕು. ಆ ಮೂಲಕ ಅವರು ಏನು ವೋಟ್ ಪೊಲರೈಸೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಬಹಳ ರಾಜಾರೋಷವಾಗಿ ಮಾಡ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾರನ್ನ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೆ, ಸರ್ಕಾರವನ್ನು ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇವತ್ತೇನೋ ಒಂದು ಘಟನೆ ನಡೆದಿದೆ, ಆ ಘಟನೆಗೆ ಮುಸ್ಲಿಮರನ್ನು ಸ್ವಲ್ಪ ಶಾಂತಿ ಮಾಡಬೇಕು, ಅವರನ್ನು ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಅದನ್ನು ಖಂಡನೆ ಮಾಡ್ತೇವೆ. ಇದೆಲ್ಲದರ ನಡುವೆ ಹಿಂದೂ ಕಾರ್ಯಕರ್ತ ಶರಣ್ ಪಂಪ್ವೆಲ್ ಸುಹಾಸ್ ಶೆಟ್ಟಿ ಹತ್ಯೆಯಾದಾಗ ಜಿಲ್ಲಾ ಬಂದ್ಗೆ ಕರೆ ನೀಡಿ ಪ್ರತಿಭಟನೆಗೂ ಸಹ ಪ್ಲಾನ್ ಮಾಡಿದ್ರು. ಅನುಮತಿ ಇಲ್ಲದೆ ಪ್ರತಿಭಟನೆ ಸೇರಿದಂತೆ ಇನ್ನಿತರ ಆರೋಪದಡಿ ಶರಣ್ ಪಂಪ್ವೆಲ್ರನ್ನ ನಿನ್ನೆ ರಾತ್ರಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಪ್ರಚೋದನಕಾರಿ ಭಾಷಣ ನೀಡಿರುವ ಆರೋಪದಡಿ ಹಿಂದೂ ಕಾರ್ಯಕರ್ತರಾದ ಶ್ರೀಕಾಂತ್ ಶೆಟ್ಟಿ ಹಾಗೂ ಭುಜಂಗ ಕಲಾಲ್ ವಿರುದ್ಧ ಕೇಸ್ ದಾಖಲಾಗಿದೆ. ಇದು ಅಬ್ದುಲ್ ಕೊಲೆಗೆ ಸಂಘ ಪರಿವಾರಗಳನ್ನ ಸಿಲುಕಿಸುವ ಪ್ರಯತ್ನ ಅಂತ ಹಿಂದೂ ಪರ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಹ ಟ್ವೀಟ್ ಮಾಡಿ ಶರಣ್ ಪಂಪ್ವೆಲ್ ಬಂಧನವನ್ನ ಪ್ರಶ್ನೆ ಮಾಡಿದ್ದಾರೆ. ಈಗ ಅಬ್ದುಲ್ ಕೊಲೆ ಪ್ರಕರಣ ರಾಜಕೀಯ ತಿರುವನ್ನ ಸಹ ಪಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಕರಾವಳಿಯ ಈ ವ್ಯವಸ್ಥೆಗೆ ಬಿಜೆಪಿಯೇ ಕಾರಣ ಅಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ತುಷ್ಟೀಕರಣ ನೀತಿಯಂತಹ ವಾತಾವರಣ ಸೃಷ್ಟಿಸಿದೆ ಅಂದ್ರು. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಮಾತನಾಡಿ, ಇದು ಗುಪ್ತಚರ ಇಲಾಖೆ ವೈಫಲ್ಯ ಎಂದಿದ್ದಾರೆ. ನೋಡಿ, ಖಂಡಿತ ಇದು ಪೊಲೀಸ್ ಫೇಲಿಯರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಈಗ ಎಲ್ಲೋ ಒಂದು ಕಡೆ ನೋಡಿ ಅವ್ರನ್ನ
ಪ್ರತಿಯೊಂದು ಮನೆ ಹತ್ರನೂ ಪೊಲೀಸ್ ಇರೋಕ್ಕಾಗೋದಿಲ್ಲ. ಮಾಹಿತಿ ಸಂಗ್ರಹಣೆ ಮಾಡ್ತಾರೆ. ನಮಗೂ ಕೂಡ ಗೊತ್ತಿತ್ತು ಏನಾದರೂ ಒಂದು ಇನ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಅವಕಾಶ ಇದೆ. ಆ ವಾತಾವರಣ ಮೊನ್ನೆ ಅವರು ಭಾಷಣಗಳು ಮಾಡಿದ್ದಾರೆ ಇಲ್ಲಿ ಮಂಗಳೂರಿನಲ್ಲಿ. ಕೊಲೆಗೆ ಕೊಲೆ ಅನ್ನೋ ಒಂದು ಮನಸ್ಥಿತಿ ಬಂದಿರುವಂಥದ್ದು ಒಳ್ಳೆಯದಲ್ಲ, ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಓಲೈಕೆ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತೇಳಿ ಜನರ ಮನಸ್ಸಲ್ಲಿ ಆಳವಾಗಿ ಹೋಗ್ಬಿಟ್ಟಿದೆ. ಇದರಿಂದ ಈ ಗಲಭೆಗಳು ನಡೀತಾ ಇದೆ. ಅದರಿಂದ ಸರ್ಕಾರ ನಾವು ಜನಪರವಾಗಿದ್ದೀರಿ, ನಿಷ್ಪಕ್ಷಪಾತವಾಗಿದ್ದೀರಿ ಅಂತ ಹೇಳಿದ್ರೆ ಈ ಥರದ ಕೊಲೆಗಳಿಗೆ ಅವಕಾಶ ಇಲ್ಲ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮತೀಯವಾದಕ್ಕೆ ಪುಷ್ಟಿ ಕೊಡ್ತಾ ಇರೋದ್ರಿಂದ ಈ ಘಟನೆಗಳು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನು ಮಾಡೋದಲ್ಲಿ ನಿಸ್ಸೀಮರು. ಹಾಗಾಗಿ ಸಮಾಜದಲ್ಲಿ ಅಸೂಯೆ, ದ್ವೇಷ, ವೈಮನಸ್ಸು, ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ಬ್ಯೂರೋ ರಿಪೋರ್ಟ್, TV9.